ಏನು ಬೇಕೇ ಬೇಡ. ಮೂಢ ವಿಷಯದಲ್ಲಿ ನಾನು ಅದರಲ್ಲಿ ನೀವು ಕೇಳಿ ಬಿ ಜೆ ಪಿಯವರಿಗೆ, ನಿಮ್ಮ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ. ಮೂಢದಲ್ಲಿ ಸ್ಕ್ಯಾಮ್ ಆಗಿದೆ, ನಿಮ್ಮ ಅವಧಿಯಲ್ಲಿ ಆಗಿದೆ, ಲಿಖಿತ ರೂಪದಲ್ಲಿ ಕೊಡಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ, ನಮ್ಮ ಕಾಲದಲ್ಲಿ ನಾವು ಹಗರಣ ಮಾಡಿದ್ದೇವೆ, ಸೈಟ್ಗಳು ಕಾನೂನು ಬಾಹಿರ ಕೊಟ್ಟಿದ್ದೇವೆ, ಬರೀ ನಿಮಗೆ ಒಂದೇ ಅಲ್ಲ, ಬೇರೆ ಎಲ್ಲರಿಗೆ ಭಾಳ ಜನ ಸೈಟ್ ಕೊಟ್ಟಿದ್ದೇವೆ, ಎಲ್ಲ ಕಾನೂನು ಬಾಹಿರ ಕೊಟ್ಟಿದ್ದೇವೆ, ಅದಕ್ಕಾಗಿ ತನಿಖೆ ಆಗಬೇಕು, ಅದಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಿದ್ವಿ ಅಂತ ಹೇಳ್ಬೇಕಲ್ಲ ಜನಕ್ಕೆ. ಈಗ ಅಧಿಕಾರದಲ್ಲಿ ನಾವಿರಲಿಲ್ಲ, ಮೂಢ ವಿಷಯದಲ್ಲಿ ಅವ್ರು ಪಾದಯಾತ್ರೆ ಮಾಡ್ತಿದ್ದಾರೆ. ಯಾತಕ್ಕಾಗಿ ಮಾಡ್ತಿದ್ದಾರೆ ಪಾದಯಾತ್ರೆ? ವೆನ್ ದ ಸೈಟ್ಸ್ ಹ್ಯಾವ್ ಬಿನ್ ಅಲಾಟೆಡ್ ಬೈ ದಮ್ ವೆನ್ ದೇ ವರ್ ರೂಲಿಂಗ್, ಅಂದರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಧಿಕಾರದಲ್ಲಿದ್ದರು. ನೀವು ಒಪ್ಕೊಳ್ಳಿ, ಮೊದಲು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಮೂಢ ಸೈಟ್ಗಳು ಎಲ್ಲ ಹಗರಣ ಆಗಿದೆ, ಕಾನೂನು ಬಾಹಿರ ಕೊಟ್ಟಿದ್ದೀವಿ, ಜನಕ್ಕೆ ಮೋಸ ಮಾಡಿದ್ವಿ ಅಂತ ಹೇಳ್ಬೇಕು ಬೇಡ. ಈಗ ಮೊನ್ನೆ ಮುಖ್ಯಮಂತ್ರಿಯವರು 1936ನೇ ಇಸ್ವಿಲಿಂದ ಇಲ್ಲಿವರೆಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಯಾವ ರೀತಿ ಟ್ರಾವೆಲ್ ಆಗಿದ್ದಾವೆ, ಡಿನೋಟಿಫಿಕೇಶನ್ ಯಾವಾಗ ಆಯಿತು, ಯಾವಾಗ ನೋಟಿಫಿಕೇಶನ್ ಆಯಿತು, ಯಾವಾಗ ಯಾವ ರೀತಿ ಲ್ಯಾಂಡ್ನ ಖರೀದಿ ಆಯಿತು ಅಂತ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಾದರೂ ಕೂಡ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಪ್ರಶ್ನೆ ಕೇಳ್ಬೇಕು ತಾನೆ ಅವರಿಗೆ. ಪ್ರಶ್ನೆ ಯಾರಿಗೆ ಕೇಳ್ಬೇಕು ನಾವೀಗ? ನೀವು ದಯಮಾಡಿ ಅವ್ರನ್ನ ಪ್ರಶ್ನೆ ಕೇಳಿ. ಮೂಢ ವಿಷಯದಲ್ಲಿ ನೀವೇ ಒಪ್ಕೊಳ್ತಾ ಇದ್ದಾರೆ ಹಗರಣ ಆಗಿದೆ ಅಂತಂದರೆ ಬಿ ಜೆ ಪಿ ಹಗರಣ ಮಾಡಿದಾರ? ಮೊದಲನೇ ಪ್ರಶ್ನೆ ಕೇಳಬೇಕಲ್ಲ ಶಿವ ನೀವು. ಬಿ ಜೆ ಪಿ ಶುಡ್ ಎಕ್ಸೆಪ್ಟ್ ಇನ್ ಅವರ್ ಗೋರ್ಮೆಂಟ್ ಇಟ್ ಈಸ್ ಇಲ್ಲಿಗಲಿ ನಾವು ಸೈಟ್ ಕೊಟ್ಟಿದ್ದೀವಿ ಅಂತ ಅವ್ರು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಅದು ಯಾಕೆ ಹೇಳ್ತಾ ಇಲ್ಲ ಅವರು? ನಾವು ನಮ್ಮ ಅವಧಿಯಲ್ಲಿ ನಾವು ಸೈಟ್ಗಳು ರಾಂಗಾಗಿ ಕೊಟ್ಟಿದ್ದೀವಿ, ಮೂಢ ಹಗರಣ ಆಗಿದೆ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಪ್ಕೊಳ್ತೀನಿ. ನೀವು ಸೈಟ್ ಕೊಟ್ಟು ಹಗರಣ ಆಗೈತೆ ಅಂತ ಹೇಳಿ ನೀವೇ ಪಾದಯಾತ್ರೆ ಮಾಡೋದು ಇದ್ಯಾ ಧರ್ಮ ಇದು? ಅದೇ ರೀ, ಸಿ ಎಂ ರಾಜೀನಾಮೆ ಕೊಡೋಕೆ ಏನಿದೆ? ಸಿ ಎಂ ಏನನ್ನ ಮಿಸ್ಯೂಸ್ ಆಫ್ ಆಫೀಸ್ ಮಾಡಿದಾರಾ? ಅವ್ರ ಪವರ್ದಲ್ಲಿದ್ದಾಗ ಏನಾರ ಮಿಸ್ಯೂಸ್ ಆಗಿದೆಯಾ? ಸಿ ಎಂ ಮುಖ್ಯಮಂತ್ರಿದಾಗ ಏನಾರ ಮಾಡ್ಕೊಂಡಿದ್ದಾರಾ? ಅದು ಒಂದು ಮೂಢ ಇರತಕ್ಕಂಥ ಒಂದು ಏನು ಕಾರ್ಪೊರೇಷನ್ ಇದೆ, ಅದಕ್ಕಾದಂಥ ಪವರ್ಸ್ ಇದೆ. ಪವರ್ಸ್ನ ಬರೀ ಮುಖ್ಯಮಂತ್ರಿಗೆ ಅಷ್ಟೆಲ್ಲ ಎಲ್ಲರಿಗೂ ಸೈಟ್ಗಳು ಕೊಟ್ಟಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗೆ ಯಾಕೆ ಕೊಡಬೇಕಾಯ್ತು ಸೈಟ್ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ಮಾಹಿತಿ ಮೂಢನಲ್ಲಿದೆ. ಇವ್ರು ಏನು ಕೇಳಿ ಕಾನೂನು ಬಾಹಿರ ಯಾವ ಪಾಯಿಂಟ್ ಅಂತ ಕೇಳಬೇಕಲ್ಲ ನೀವು. ವಾಟ್ ಈಸ್ ಇಲ್ಲೀಗಲ್? ದ ಸೈಟ್ ವಿಚ್ ಇಸ್ ಬಿನ್ ಗಿವನ್ ಟು ನಮ್ಮ ಸಿ ಎಂ ಸಾಹೇಬ್ರ ಮಿಸ್ಸಸ್ಗೆ ಏನು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಆಗಿದೆ. ಆ ರೈಟ್ಫುಲ್ಲಿ ಈ ಸಪೋಸ್ ಟು ಗೆಟ್ ಅ ಸೈಟ್. ಈ ಈಸ್ ಹ್ಯಾವಿಂಗ್ ಎವ್ರಿ ರೈಟ್ ಟು ಗೆಟ್ ಸೈಟ್. ಈಗ ಇವ್ರಿಗೇನಂತಂದರೆ 60,000 ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ. ಇದು ಬಿ ಜೆ ಪಿದು ಒಂದು ಕುತಂತ್ರ ಇದೆ. 60,000 ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ. ಇವರು ಬಿ ಜೆ ಪಿಯವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಪಬ್ಲಿಸಿಟಿ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಪಾಪ್ಯುಲಾರಿಟಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. 136 ಸೀಟ್ ಬಂದ್ಬಿಡ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಿಂದ 136 ಸೀಟ್ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಂಗೋ ಮಾಡಿ ಇವ್ರಿಗೆ ತೊಂದರೆ ಕೊಡಬೇಕೆಂಬ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ಉದ್ದೇಶ ನನಗಂತೂ ಕಾಣ್ತಾ ಇಲ್ಲ.